ನಮಸ್ತೆ, ನಾನು ಡಾಕ್ಟರ್ ಅಪೂರ್ವ ಮುಕುಂದ್, ಪ್ರಾಣ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಕೇಂದ್ರದಿಂದ. ಇವತ್ತಿನ ವಿಡಿಯೋದಲ್ಲಿ ನಾವು ಪಿರಿಯಡ್ಸ್ ಸಮಯದಲ್ಲಿ ಅಂದ್ರೆ ಮುಟ್ಟಿನ ಸಮಯದಲ್ಲಿ ಯಾವ ರೀತಿ ಆಹಾರವನ್ನು ತಗೊಳ್ಬೇಕು ಅಂತ ನಾನು ಹೇಳ್ತೇನೆ. ಈ ಸಾಧಾರಣ ಪಿರಿಯಡ್ಸ್ ಆಗುವಂಥದ್ದು ಒಂದು ಮಹಿಳೆ ಅವಳ ಪೂರ್ತಿ ಜೀವನ ಶೈಲಿಯಲ್ಲಿ 40 ವರ್ಷಗಳ ಕಾಲ ಪಿರಿಯಡ್ಸ್ ಆಗತ್ತೆ. ಈ ಪಿರಿಯಡ್ಸ್ ಆದಾಗ ನಮ್ಗೆ ತುಂಬಾ ಕಷ್ಟಗಳು ಯಾವ ರೀತಿ ಅಂತಂದ್ರೆ ಹೊಟ್ಟೆ ನೋವು ಆಗಿರ್ಬೋದು, ಬ್ಯಾಕ್ ಪೇನ್ ಆಗಿರ್ಬೋದು, ತೊಡೆಗಳಲ್ಲಿ ನೋವು ಆಗಿರ್ಬೋದು, PMS ಅಂತ ನಾವು ಹೇಳ್ತೀವಿ, ಮೂಡ್ ಸ್ವಿಂಗ್ಸ್, ನಮ್ಗೆ ತುಂಬಾ ಸಿಟ್ಟು ಬರೋದಾಗ್ಲಿ ಅಥವಾ ಟಯರ್ಡ್ ಫೀಲ್ ಆಗೋದಾಗ್ಲಿ, ಇರಿಟೇಷನ್ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗಿರುತ್ತೆ. ಆಮೇಲೆ ಇನ್ನು ಕೆಲವೊಬ್ಬರಿಗೆ ಡೈಜೆಷನ್ ಪ್ರಾಬ್ಲಮ್ಸ್ ಆಗುತ್ತೆ, ಕಾನ್ಸ್ಟಿಪೇಷನ್ ಆಗಿರ್ಬೋದು, ವಾಂತಿ ಬರೋ ತರ ಆಗೋದಾಗಿರ್ಬೋದು, ವಾಂತಿ ಬರೋದೇ ಆಗಿರ್ಬೋದು, ಈ ರೀತಿ ತೊಂದರೆಗಳಿರುತ್ತೆ. ಸೊ ನೀವು ಆಹಾರ ಪದ್ಧತಿಯಲ್ಲಿ ಕೆಲವೊಂದು ಚೇಂಜಸ್ ಮಾಡಿದಾಗ ಈ ರೀತಿ ಸಿಂಪ್ಟಮ್ಸ್ ನ ಕಡಿಮೆ ಮಾಡ್ಕೊಳ್ಬಹುದು. ಕೆಲವೊಬ್ಬರಿಗೆ ಒಂದು ಹಾರ್ಮೋನಲ್ ಪ್ರಾಬ್ಲಮ್ಸ್ ಇಂದ ಈ ರೀತಿ ಸಿಂಪ್ಟಮ್ಸ್ ಉಂಟಾಗೋದು ಕೂಡ ಇರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ PCOD ಆಗಿರ್ಬೋದು, ಥೈರಾಯ್ಡ್ ಸಮಸ್ಯೆಗಳಾಗಿರ್ಬೋದು, ಅಥವಾ ನಿಮ್ಗೆ ಏನಾದ್ರೂ ಪ್ರೆಗ್ನೆನ್ಸಿ ರಿಲೇಟೆಡ್ ಇದ್ರೆ, ಅದು ಪ್ರೀವಿಯಸ್ಲಿ ನಿಮ್ಗೆ ಪ್ರಾಬ್ಲಮ್ ಆಗಿದ್ರೆ, ಅಥವಾ ಎಂಡೋಮೆಟ್ರಿಯೋಸಿಸ್ ಅಂತ ನಾವು ಹೇಳ್ತೀವಿ, ಅದರಲ್ಲಿ ಬ್ಲೀಡಿಂಗ್ ತುಂಬಾ ಜಾಸ್ತಿ ಹೋಗುತ್ತೆ, ಈ ರೀತಿ ಸಮಸ್ಯೆಗಳಲ್ಲಿದ್ರೆ ಅದು ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಮಾಡುತ್ತೆ ಪಿರಿಯಡ್ಸ್ ಇದ್ದಾಗ. ಸೊ ನೀವು ಯಾವ್ದಾದ್ರೂ ಈ ರೀತಿ ಕಾಯಿಲೆಗಳಿದ್ರೆ ಅಥವಾ ಏನಾದ್ರೂ ಸಮಸ್ಯೆಗಳಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಆದ್ರೆ ಇನ್ನೂ ಕೆಲವು ಜನಕ್ಕೆ ನಾರ್ಮಲ್ ಆಗಿ ತುಂಬಾ ಪಿರಿಯಡ್ಸ್ ಅಲ್ಲಿ ಪೇನ್ ಬರೋದು, ಈ ರೀತಿ ತೊಂದರೆಗಳಾಗತ್ತೆ. ಅವರಿಗೆ ಈ ಆಹಾರ ಪದ್ಧತಿ ಮಾಡಿದ್ರೆ ನಿಮ್ಗೆ ತುಂಬಾ ಒಳ್ಳೆ ಚೇಂಜಸ್ ನ ನಿಮ್ಗೆ ಕಾಣಿಸ್ಬರುತ್ತೆ. ಯಾವ ರೀತಿ ಫುಡ್ಸ್ ನ ನಾವು ತಗೋಬೇಕು ಅಂತ ಮಾತಾಡೋಕಿನ ಮುಂಚೆ ಯಾವ್ದೆಲ್ಲ ಫುಡ್ಸ್ ನ ನಾವು ಅವಾಯ್ಡ್ ಮಾಡ್ಬೇಕು ಅಂತ ನಾನು ಹೇಳ್ತೇನೆ. ಮೊದಲನೇದಾಗಿ ತುಂಬಾ ಉಪ್ಪು ಇರುವಂತ ಆಹಾರ, ಸಾಲ್ಟಿ ಫುಡ್, ತುಂಬಾ ಜಾಸ್ತಿ ಉಪ್ಪಿನಕಾಯಿ ತಿನ್ನೋದಾಗ್ಲಿ, ಅಥವಾ ಈ ತುಂಬಾ ಪ್ರಿಸರ್ವೇಟಿವ್ಸ್ ಇರುವಂತದ್ದು, ಪ್ಯಾಕೇಜ್ಡ್ ಫುಡ್ಸ್ ಅಲ್ಲಿ ಉಪ್ಪು ತುಂಬಾ ಜಾಸ್ತಿ ಆಗಿರುತ್ತೆ, ಈ ರೀತಿ ಫುಡ್ ನ ನೀವು ಖಂಡಿತ ಅವಾಯ್ಡ್ ಮಾಡಬೇಕು. ಆಮೇಲೆ ಇನ್ನೊಂದೇನಂದ್ರೆ ತುಂಬಾ ಸ್ಪೈಸಿ ಫುಡ್ ತಿಂದಾಗ್ಲೂ ಕೂಡ ನಿಮ್ಗೆ ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ. ಸೊ ಪಿರಿಯಡ್ಸ್ ಆಗುವಾಗ ನೀವು ಕಡಿಮೆ ಸ್ಪೈಸಿ ಇರುವ ಫುಡ್ಸ್ ನ ತಿನ್ಬೇಕು. ಸ್ವಲ್ಪ ಬಳಸಿ, ಪೂರ್ತಿ ಸಪ್ಪೆ ಊಟ ಮಾಡ್ಬೇಕು ಅಂತ ಅಲ್ಲ, ಆದ್ರೆ ಸ್ವಲ್ಪ ಕಡಿಮೆ ಖಾರ ಇರುವಂತ ಊಟ ನೀವು ಮಾಡ್ಬೇಕು. ಇನ್ನೊಂದೇನು ಅಂತ ಹೇಳಿದ್ರೆ ಆಲ್ಕೋಹಾಲ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು. ಮತ್ತೆ ಕಾಫಿ, ತುಂಬಾ ಜಾಸ್ತಿ ಕಾಫಿ ಕುಡಿಯೋರಿಗೂ ಕೂಡ ಹೊಟ್ಟೆ ನೋವು, ಈ ಆಸಿಡಿಟಿ ಪ್ರಾಬ್ಲಮ್ಮು ಇದೆಲ್ಲ ಜಾಸ್ತಿ ಆಗುತ್ತೆ ಪಿರಿಯಡ್ಸ್ ಸಮಯದಲ್ಲಿ. ಸೊ ಅದನ್ನು ಕೂಡ ಅವಾಯ್ಡ್ ಮಾಡಿ. ಆದಷ್ಟು ಜಾಸ್ತಿ ಪ್ರೊಸೆಸ್ಡ್ ಫುಡ್ಸ್ ಕೂಡ ಅವಾಯ್ಡ್ ಮಾಡಿ. ಪಿರಿಯಡ್ಸ್ ಆಗಿರೋ ಸಮಯ ಮಾತ್ರ ಅಲ್ಲ, ಇಡೀ ತಿಂಗಳಲ್ಲಿ ಕೂಡ ನೀವೇನಾದ್ರೂ ಆಲ್ಕೋಹಾಲ್ ಜಾಸ್ತಿ ಕುಡಿದಿದ್ರೆ, ನೀವು ಜಾಸ್ತಿ ಹೊರಗಡೆ ಊಟ ಮಾಡಿದ್ರೆ ಅಂಥವರಿಗೆ ಕೂಡ ಪಿರಿಯಡ್ಸ್ ಸಮಯದಲ್ಲಿ ನೋವು ಜಾಸ್ತಿ ಉಂಟಾಗುತ್ತೆ. ಸೊ ಅದಕ್ಕಾಗಿ ನೀವು ಇದೆಲ್ಲ ಫುಡ್ಸ್ ನ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಈಗ ಯಾವ್ದೆಲ್ಲ ಊಟ ನಾವು ತಗೋಬೇಕು ಪಿರಿಯಡ್ಸ್ ಸಮಯದಲ್ಲಿ ಅದನ್ನ ನಾನು ಹೇಳ್ತೀನಿ. ಮೊದಲನೇದಾಗಿ ಫ್ರೂಟ್ಸ್ ಅಲ್ಲಿ ಒಂದು ನ್ಯಾಚುರಲ್ ಶುಗರ್ಸ್ ಇರುತ್ತೆ. ಈ ನ್ಯಾಚುರಲ್ ಶುಗರ್ ಇಂದ ಏನಾಗುತ್ತೆ, ನಮ್ಗೆ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ, ಏನಾದ್ರೂ ತಿನ್ಬೇಕು ಚೆನ್ನಾಗಿ ಅಂತ ಫೀಲ್ ಆಗ್ತಿರುತ್ತೆ, ಅದನ್ನ ಕಡಿಮೆ ಮಾಡುತ್ತೆ. ಆಮೇಲೆ ನಿಮ್ಮ ಮೂಡ್ ನ ಸರಿಪಡಿಸುತ್ತೆ ಈ ಫ್ರೂಟ್ ಅಲ್ಲಿರುವ ಶುಗರ್. ಸೊ ಅದಕ್ಕೆ ಫ್ರೂಟ್ಸ್ ತುಂಬಾ ಇಂಪಾರ್ಟೆಂಟ್. ಅದು ಅಲ್ಲದೆ ಇದರಲ್ಲಿ ಒಳ್ಳೆ ಆಂಟಿ ಆಕ್ಸಿಡೆಂಟ್ಸ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ. ಸೊ ಫ್ರೂಟ್ಸ್ ನ ಖಂಡಿತವಾಗ್ಲೂ ನೀವು ಪಿರಿಯಡ್ಸ್ ಇರುವಾಗ ತಿನ್ಬೇಕು. ನೆಕ್ಸ್ಟ್ ಏನಂತ ಹೇಳಿದ್ರೆ ನಮ್ಮ ಜಿಂಕ್ ಮತ್ತೆ ಮ್ಯಾಗ್ನೀಷಿಯಂ. ಈ ಮ್ಯಾಗ್ನೀಷಿಯಂ ಅನ್ನುವಂಥದ್ದು ನಮ್ಮ ಬಾಡಿಯಲ್ಲಿ ಮಸಲ್ ಕ್ರಾಂಪ್ಸ್ ನ ಕಡಿಮೆ ಮಾಡುತ್ತೆ. ಯಾರಿಗೆಲ್ಲ ನೋವುಗಳಾಗ್ತಾ ಇರುತ್ತೋ, ಬೆನ್ನು ಹಿಡಿಯೋದಾಗ್ಲಿ, ಕಾಲು ತೊಡೆ ನೋವು ಅಥವಾ ಹೊಟ್ಟೆಯಲ್ಲಿ ಕ್ರಾಂಪ್ಸ್ ಆಗೋದು, ಇದೆಲ್ಲ ಮ್ಯಾಗ್ನೀಷಿಯಂ ಇಂದ ಕಡಿಮೆ ಆಗುತ್ತೆ. ಸೊ ಈ ಮ್ಯಾಗ್ನೀಷಿಯಂ ಯಾವ್ದೆಲ್ಲ ಫುಡ್ ಅಲ್ಲಿ ಇರುತ್ತೆ ಅಂದ್ರೆ ಪಂಪ್ಕಿನ್ ಸೀಡ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಆ ಸೀಡ್ಸ್ ಅಲ್ಲಿ ಮ್ಯಾಗ್ನೀಷಿಯಂ ಕಂಟೆಂಟ್ ಒಳ್ಳೆ ರೀತಿಯಲ್ಲಿ ಇರುತ್ತೆ. ಅದು ತಗೊಂಡಾಗ ನಿಮ್ಗೆ ಮಸಲ್ ಕ್ರಾಂಪ್ಸ್ ಕಮ್ಮಿ ಆಗುತ್ತೆ. ಅದೇ ರೀತಿ ಈ ಮ್ಯಾಗ್ನೀಷಿಯಂ ಅನ್ನುವಂಥದ್ದು ನಮ್ಮ ಡಾರ್ಕ್ ಚಾಕ್ಲೇಟ್ ಅಲ್ಲಿ ಕೂಡ ಇರುತ್ತೆ. ಆದ್ರೆ 70% ಡಾರ್ಕ್ ಇರುವ ಚಾಕ್ಲೇಟ್ ಮಾತ್ರ, ಬೇರೆ ಎಲ್ಲಾ ಚಾಕ್ಲೇಟ್ಸ್ ನ ನೀವು ಖಂಡಿತವಾಗ್ಲೂ ಅವಾಯ್ಡ್ ಮಾಡಬೇಕು. ಸೊ ಮ್ಯಾಗ್ನೀಷಿಯಂ ರಿಚ್ ಫುಡ್ಸ್ ತಿಂದ್ರೆ ನಿಮ್ಗೆ ಅಬ್ಡಾಮಿನಲ್ ಕ್ರಾಂಪ್ಸ್ ಆಗ್ಲಿ, ಮಸಲ್ ಕ್ರಾಂಪ್ಸ್ ಆಗ್ಲಿ, ಇದೆಲ್ಲ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಏನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಐರನ್ ಕಂಟೆಂಟ್ ಇರೋ ಫುಡ್ ತಿನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನಮ್ಗೆ ಪಿರಿಯಡ್ಸ್ ಟೈಮಲ್ಲಿ ರಕ್ತಸ್ರಾವ ಆಗುತ್ತೆ. ಆ ರಕ್ತ ಲಾಸ್ ಆದಾಗ ತುಂಬಾ ಐರನ್ ಕಂಟೆಂಟ್ ಕೂಡ ಲಾಸ್ ಆಗುತ್ತೆ. ಅದರಿಂದ ಸುಮಾರು ಜನಕ್ಕೆ, ಹೆಣ್ಮಕ್ಳಿಗೆ ಐರನ್ ಡೆಫಿಷಿಯನ್ಸಿ, ಅನಿಮಿಯಾ ಕಾಣಿಸ್ಕೊಳ್ಳುತ್ತೆ.
ಅದಕ್ಕಾಗಿ ನೀವು ದಿನನಿತ್ಯ ಸೊಪ್ಪು ತರಕಾರಿಗಳನ್ನ ತಿನ್ಬೇಕು. ಆಮೇಲೆ ಪಿರಿಯಡ್ಸ್ ಆದಾಗ ಮಾತ್ರ ಖಂಡಿತವಾಗ್ಲೂ ಸೊಪ್ಪು ತರಕಾರಿ ತಿನ್ಬೇಕು. ಯಾವ್ದೆಲ್ಲ ಸೊಪ್ಪು ತರಕಾರಿ ಅಂತ ಹೇಳಿದ್ರೆ ಪಾಲಕ್ ಆಗಿರ್ಬೋದು, ಅದರಲ್ಲಿ ಒಳ್ಳೆ ರೀತಿ ಐರನ್ ಇರುತ್ತೆ. ಅದಲ್ಲದೆ ನುಗ್ಗೆ ಸೊಪ್ಪು, ಅದರಲ್ಲೂ ಕೂಡ ಐರನ್ ಇರುತ್ತೆ. ಸೊ ಈ ರೀತಿ ಸೊಪ್ಪು ತರಕಾರಿಗಳನ್ನು ನೀವು ನಿಮ್ಮ ಡೈಲಿ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿ. ಅದಲ್ಲದೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಇದು ಆಂಟಿ ಇನ್ಫ್ಲಮೇಟರಿ ಆಗಿರುತ್ತೆ. ಆಮೇಲೆ ಅದ್ರ ಒಟ್ಟಿಗೆ ಪ್ರೋಟೀನು ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದ್ರೆ ಒಳ್ಳೆ ನ್ಯೂಟ್ರಿಷನ್ ಅನ್ನ ಕೊಡುತ್ತೆ, ನಿಮ್ಗೆ ಒಂದು ಸ್ಟ್ರೆಂತ್ ಕೊಡುತ್ತೆ. ಯಾಕೆ ವೀಕ್ನೆಸ್ ಆಗ್ತಾ ಇರುತ್ತೆ ಪಿರಿಯಡ್ಸ್ ಆದಾಗ. ಸೊ ನೀವು ಒಳ್ಳೆ ನಟ್ಸ್ ನ ತಿನ್ಬೋದು, ಪ್ರೋಟೀನ್ ಇರುವ ಫುಡ್ಸ್ ನ ತಿನ್ಬೋದು, ಮೊಟ್ಟೆ ಆಗಿರ್ಬೋದು, ಅಥವಾ ಯಾರು ನಾನ್ ವೆಜ್ ತಿಂತಾರೆ ಅವರು ಫಿಶ್ ಎಲ್ಲ ತಿನ್ಬೋದು. ಸೊ ಇದೆಲ್ಲ ಒಳ್ಳೆಯ ಫುಡ್ ಪಿರಿಯಡ್ಸ್ ಅಲ್ಲಿ ತಿನ್ಬೇಕಾಗಿರುವಂಥದ್ದು. ಇನ್ನೊಂದು ಏನು ಅಂತ ಹೇಳಿದ್ರೆ, ಒಂದು ಒಳ್ಳೆ ಉಪಾಯ ಜಿಂಜರ್ ಅಂದ್ರೆ ಶುಂಠಿ ಏನ್ ಮಾಡುತ್ತೆ, ನಮ್ಮ ಡೈಜೆಷನ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡುತ್ತೆ. ಈ ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಜನಕ್ಕೆ ಹೊಟ್ಟೆ ಉಬ್ರ ಆಗುವಂಥದ್ದು, ಬ್ಲೋಟಿಂಗ್ ತುಂಬಾ ಸಾಧಾರಣವಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಶುಂಠಿ ತಿಂದ್ರೆ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೀವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಶುಂಠಿನ ಒಂದು ಪೇಸ್ಟ್ ಮಾಡಿಬಿಟ್ಟು ಮಜ್ಜಿಗೆಗೆ ಕಲಸಿ ಕುಡಿಬಹುದು, ಅದರಿಂದ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಅಥವಾ ನೀವು ಒಂದು ಕಷಾಯ ತರ ಮಾಡ್ಬೋದು, ಅದಕ್ಕೆ ಶುಂಠಿ ಹಾಕಿ ಒಂದು ಸ್ವಲ್ಪ ಸೋಂಫ್ ಹಾಕಿ, ಸೋಂಫ್ ಅಂದ್ರೆ ಬಡೆ ಸೊಪ್ಪು ಅಂತ ಹೇಳ್ತಾರೆ, ಫೆನಲ್ ಸೀಡ್ಸ್, ಅದನ್ನ ಒಂದು ಚಮಚ ಹಾಕಿ, ಮತ್ತೆ ಒಂದು ಸ್ವಲ್ಪ ಅರಿಶಿಣ ಹಾಕಿ, ಇದೆಲ್ಲ ಸೇರಿಸಿ ಒಂದು ಕಷಾಯ ತರ ಅಂದ್ರೆ ಟೀ ತರ ಮಾಡ್ಕೊಂಡು ಇದನ್ನ ಕುಡಿದ್ರೆ ನಿಮ್ಗೆ ನೋವು ಕೂಡ ಕಮ್ಮಿ ಆಗುತ್ತೆ. ಆದ್ಮೇಲೆ ನಿಮ್ಗೆ ಏನಾದ್ರೂ ಸಿಂಪ್ಟಮ್ಸ್ ಇದ್ರೆ ಅಂದ್ರೆ ಬ್ಲೋಟಿಂಗ್ ಇದ್ರೆ, ಮತ್ತೆ PMS ಮೂಡ್ ಸ್ವಿಂಗ್ಸ್ ಇದ್ರೆ ಕೂಡ ಈ ಟರ್ಮರಿಕ್ ಒಂದು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರುತ್ತೆ, ಕರ್ಕ್ಯೂಮಿನ್ ಇರುತ್ತೆ ಇದರಲ್ಲಿ. ಸೊ ಅದಕ್ಕಾಗಿ ಈ ರೀತಿ ಟೀ ಕುಡಿದ್ರು ಕೂಡ ನಿಮ್ಗೆ ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದೆಲ್ಲದರ ಜೊತೆಗೆ ಇನ್ನೊಂದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊಸರು ತಿನ್ನಿ. ಮೊಸರು ಯಾಕೆ ತಿನ್ಬೇಕು ಅಂತ ಹೇಳಿದ್ರೆ, ಮೊಸರಲ್ಲಿ ಒಂದು ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ. ಈ ಗುಡ್ ಗಟ್ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಆಸಿಡಿಟಿ ಆಗ್ಲಿ, ಬ್ಲೋಟಿಂಗ್ ಆಗ್ಲಿ, ಇದೆಲ್ಲ ಸಮಸ್ಯೆ ಕೂಡ ಕಮ್ಮಿ ಆಗುತ್ತೆ. ಅದಲ್ಲದೆ ಯೋನಿ ಭಾಗದಲ್ಲಿ ಇನ್ಫೆಕ್ಷನ್ಸ್ ಆಗುವ ಜಾಸ್ತಿ ಸಾಧ್ಯತೆ ಇರುತ್ತೆ ಪೀರಿಯಡ್ಸ್ ಟೈಮಲ್ಲಿ. ನೀವು ಮೊಸರನ್ನ ತಿಂದ್ರೆ ಈ ಗುಡ್ ಬ್ಯಾಕ್ಟೀರಿಯಾ ಈ ಇನ್ಫೆಕ್ಷನ್ಸ್ ನ ತಡೆಯೋದಕ್ಕೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ಫುಡ್ಗಳನ್ನ ಡೆಫಿನೆಟ್ ಆಗಿ ನೀವು ಪೀರಿಯಡ್ಸ್ ಟೈಮಲ್ಲಿ ನಿಮ್ಮ ರೆಗ್ಯುಲರ್ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿ. ಅದ್ರ ಜೊತೆಗೆ ಒಳ್ಳೆ ರೆಸ್ಟ್ ತಗೊಳ್ಳಿ, ನೀರ್ ಚೆನ್ನಾಗಿ ಕುಡೀರಿ. ಇನ್ನೊಂದು ಏನಂತ ಹೇಳಿದ್ರೆ, ಅನ್ನೆಸೆಸರಿಲಿ ಟ್ಯಾಬ್ಲೆಟ್ಸ್ ನ ತಗೋಬೇಡಿ. ಟ್ಯಾಬ್ಲೆಟ್ಸ್ ತಗೊಳ್ದೆ ಹೋಗಿ ನೀವು ಒಂದು ಹಾಟ್ ಫಾರ್ಮೆಂಟೇಶನ್ ಬ್ಯಾಗ್ ಅಂತ ನಾವೇನ್ ಹೇಳ್ತೀವಿ, ಅದು ನಿಮ್ಮ ಹೊಟ್ಟೆ ಭಾಗಕ್ಕೆ ಇಟ್ಕೊಂಡ್ರೆ ರಿಸರ್ಚ್ ಪ್ರಕಾರ ಟ್ಯಾಬ್ಲೆಟ್ಸ್ ಈಕ್ವಲ್ ಕೆಲಸ ಮಾಡುತ್ತೆ. ಕೆಲವೊಬ್ಬರಿಗೆ ಟ್ಯಾಬ್ಲೆಟ್ಸ್ಗಿನ ಜಾಸ್ತಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ರಿಸರ್ಚ್ ಹೇಳುತ್ತೆ. ಸೊ ಈ ರೀತಿ ನ್ಯಾಚುರಲ್ ರೆಮಿಡೀಸ್ ನ ಯೂಸ್ ಮಾಡಿ, ಒಂದು ಹಾಟ್ ಬ್ಯಾಗ್ ನ ಯೂಸ್ ಮಾಡಿ ನೋವು ಆಗ್ತಾ ಇದ್ರೆ, ಆಮೇಲೆ ಒಂದು ಸಿಂಪಲ್ ಸ್ಟ್ರೆಚಿಂಗ್ಸ್ ಇರುತ್ತೆ, ಬ್ಯಾಕ್ ಸ್ಟ್ರೆಚಸ್ ಆಗಿರ್ಬೋದು, ಬ್ರೀದಿಂಗ್ ಟೆಕ್ನಿಕ್ಸ್ ಆಗಿರ್ಬೋದು, ಇದೆಲ್ಲ ಮಾಡೋದ್ರಿಂದ ನಿಮ್ಗೆ ನೋವು ಖಂಡಿತ ಕಡಿಮೆ ಆಗುತ್ತೆ. ಆಮೇಲೆ ಅದಲ್ಲದೆ ಪೀರಿಯಡ್ಸ್ ಆಗದೆ ಇರುವಾಗ ಅಂದ್ರೆ ಇಡೀ ತಿಂಗಳಲ್ಲಿ ನೀವು ರೆಗ್ಯುಲರ್ ಆಗಿ ಒಂದು ಹೆಲ್ದಿ ಡಯಟ್ ಮತ್ತು ರೆಗ್ಯುಲರ್ ಆಗಿ ಎಕ್ಸಸೈಸ್ ಅಥವಾ ಯೋಗಾಸನವನ್ನು ಖಂಡಿತವಾಗ್ಲೂ ಮಾಡಿದ್ರೆ ನಿಮ್ಗೆ ಪೀರಿಯಡ್ಸ್ ಟೈಮಲ್ಲಿ ನೋವು ಆಗೋದಿಲ್ಲ. ಆಮೇಲೆ ಪೀರಿಯಡ್ಸ್ ಕೂಡ ಕರೆಕ್ಟ್ ಟೈಮ್ಗೆ ಬರುತ್ತೆ. ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ, ನಿಮ್ಮ ಎಲ್ಲ ಮಹಿಳೆಯ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರಿಗೆ ಕೂಡ ಹೆಲ್ಪ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಭೇಟಿ ಆಗೋಣ. ಧನ್ಯವಾದ.